ಓಂ ಶಾಂತಿ. ದಿನಾಂಕ ಆಗಿದೆ 23/8/2026. ದೃಢ ಸಂಕಲ್ಪದ ಮೂಲಕ ಟೆನ್ಷನ್ ಫ್ರೀಯ ಉದಾಹರಣೆ ಆಗಿ ಎಲ್ಲರಿಗೆ ಆಧಾರ ಮೂರ್ತಿ ಆಗಿ ಮನಸಾ ಶಕ್ತಿಯ ಮೂಲಕ ದುಃಖಿ ಆತ್ಮರಿಗೆ ಖುಷಿಯ ವರದಾನವನ್ನು ಕೊಡಿ. ಅವಿನಾಶಿ ತಂದೆಯಿಂದ ದೊರೆಯುವ ಭಾಗ್ಯವು ಅವಿನಾಶಿ ಆಗಿರುತ್ತದೆ. ಆದ್ದರಿಂದ ಪ್ರತಿಯೊಬ್ಬ ಆತ್ಮಿಕ ಮಗುವು ತನ್ನ ಶ್ರೇಷ್ಠ ಭಾಗ್ಯವನ್ನು ಅರಿತು ಅದನ್ನು ಹೆಚ್ಚಿಸಿಕೊಳ್ಳುವ ಪುರುಷಾರ್ಥ ಮಾಡಬೇಕು. ನಾವು ಶಿವಶಕ್ತಿಯರು ಎಂಬ ಆತ್ಮಿಕ ಸ್ಮೃತಿಯನ್ನು ಸದಾ ಇಟ್ಟುಕೊಳ್ಳಬೇಕು, ಏಕೆಂದರೆ ಈ ಸ್ಮೃತಿಯು ಆತ್ಮಕ್ಕೆ ಶಕ್ತಿ ನೀಡಿ ಮಾಯೆಯ ಮೇಲೆ ವಿಜಯ ಪಡೆಯಲು ಸಹಾಯ ಮಾಡುತ್ತದೆ. ತಂದೆಯಿಂದ ಪಡೆದ ಖುಷಿ ಮತ್ತು ಶಾಂತಿಯನ್ನು ಕೇವಲ ತಮ್ಮಲ್ಲೇ ಇಟ್ಟುಕೊಳ್ಳದೆ ದುಃಖ ಮತ್ತು ಅಶಾಂತಿಯಲ್ಲಿರುವ ಆತ್ಮಗಳಿಗೆ ಮನಸ್ಸಿನ ಶಕ್ತಿಯ ಮೂಲಕ ತಲುಪಿಸಬೇಕು. ಸಂಗಮಯುಗದಲ್ಲಿ ಸಮಯ ಮತ್ತು ಸಂಕಲ್ಪ ಎರಡೂ ಅತ್ಯಂತ ಅಮೂಲ್ಯವಾದ ಖಜಾನೆಗಳಾಗಿವೆ. ಆದ್ದರಿಂದ ಅವುಗಳನ್ನು ವ್ಯರ್ಥ ಮಾಡದೆ ಸಫಲಗೊಳಿಸುವ ಅಭ್ಯಾಸ ಬೆಳೆಸಬೇಕು. ಯಾರು ಸಮಯ ಮತ್ತು ಸಂಕಲ್ಪದ ಮೌಲ್ಯವನ್ನು ಅರಿತು ಅವುಗಳನ್ನು ಸಫಲಗೊಳಿಸುತ್ತಾರೋ ಅವರು ಭವಿಷ್ಯದ ಶ್ರೇಷ್ಠ ಭಾಗ್ಯವನ್ನು ಜಮಾ ಮಾಡಿಕೊಳ್ಳುತ್ತಾರೆ. ಬಾಗ್ದಾದರವರ ವಿಶೇಷ ವರದಾನವೆಂದರೆ ಅಟೆನ್ಷನ್, ನೋ ಟೆನ್ಷನ್, ಅಂದರೆ ಜಾಗೃತಿಯೊಂದಿಗೆ ಜೀವನ ನಡೆಸಬೇಕು, ಆದರೆ ಯಾವುದೇ ಪರಿಸ್ಥಿತಿಯ ಒತ್ತಡಕ್ಕೆ ಒಳಗಾಗಬಾರದು. ಟೆನ್ಷನ್ ಮನಸ್ಸಿನ ಸ್ಥಿತಿಯಿಂದ ಉಂಟಾಗುತ್ತದೆ. ಆದ್ದರಿಂದ ಆತ್ಮವು ತನ್ನ ಮನಸ್ಸಿನ ಮಾಲೀಕನಾಗಿ ಇರಬೇಕು, ಮನಸ್ಸು ತನ್ನ ಮಾಲೀಕನಾಗಬಾರದು. ದೃಢ ಸಂಕಲ್ಪದಲ್ಲಿ ಅಪಾರ ಶಕ್ತಿ ಇರುತ್ತದೆ. ಆದ್ದರಿಂದ ಮಾಡುತ್ತೇನೆ ಎನ್ನುವುದಕ್ಕಿಂತ ಮಾಡಲೇಬೇಕು ಎಂಬ ನಿಶ್ಚಯದೊಂದಿಗೆ ಮುಂದುವರಿಯಬೇಕು. ಬ್ರಾಹ್ಮಣ ಜೀವನದ ವಿಶೇಷತೆ ಎಂದರೆ ಸದಾ ನಿರ್ವಿಘ್ನ ಮತ್ತು ಟೆನ್ಷನ್ ಫ್ರೀ ಸ್ಥಿತಿಯಲ್ಲಿ ಇರುವುದು, ಏಕೆಂದರೆ ಆತ್ಮಕ್ಕೆ ತಂದೆಯ ಶಕ್ತಿಯ ಆಧಾರವಿದೆ. ಸೇವೆಯಲ್ಲಿ ಕೇವಲ ಹೊರಗಿನ ಕಾರ್ಯಗಳಿಗೆ ಮಾತ್ರ ಗಮನ ಕೊಡದೆ ಸ್ವಯಂ ಪರಿವರ್ತನೆಗೂ ಸಮಾನ ಮಹತ್ವ ನೀಡಬೇಕು. ಪ್ರತಿಯೊಂದು ಸೇವಾ ಕೇಂದ್ರ ಮತ್ತು ಪ್ರತಿಯೊಬ್ಬ ಸೇವಾದಾರಿಯು ನಿರ್ವಿಘ್ನ ಸ್ಥಿತಿಯನ್ನು ಹೊಂದಿರಬೇಕು. ಇದರಿಂದ ಸೇವೆಯ ಪ್ರಭಾವ ಮತ್ತಷ್ಟು ಹೆಚ್ಚಾಗುತ್ತದೆ. ಹೊಸ ಆತ್ಮಗಳಿಗೆ ತಂದೆಯ ಸಂದೇಶವನ್ನು ತಲುಪಿಸುವ ಕಾರ್ಯದಲ್ಲಿ ಉಮ್ಮಂಗ ಮತ್ತು ಉತ್ಸಾಹ ಇರಬೇಕು, ಏಕೆಂದರೆ ಇದು ಆತ್ಮಿಕ ಸೇವೆಯ ಪ್ರಮುಖ ಕರ್ತವ್ಯವಾಗಿದೆ. ಸತ್ಯ ಹೃದಯತೆ ಮತ್ತು ಸ್ವಚ್ಛ ಮನಸ್ಸು ಇರುವಲ್ಲಿ ತಂದೆಯ ಸಹಾಯ ಸ್ವಾಭಾವಿಕವಾಗಿ ಅನುಭವವಾಗುತ್ತದೆ. ಆದ್ದರಿಂದ ಹೃದಯವನ್ನು ಸದಾ ಶುದ್ಧವಾಗಿಟ್ಟುಕೊಳ್ಳಬೇಕು. ವಿದೇಶಿ ಮತ್ತು ದೇಶಿ ಮಕ್ಕಳು ಸೇವೆ ಹಾಗೂ ಪುರುಷಾರ್ಥದಲ್ಲಿ ಮುಂದೆ ಸಾಗುತ್ತಿರುವುದು ಪ್ರೇರಣೆಯಾಗಿದೆ. ಪ್ರತಿಯೊಬ್ಬರೂ ತಮ್ಮ ಉತ್ಸಾಹವನ್ನು ಹೆಚ್ಚಿಸಿಕೊಳ್ಳಬೇಕು. ತೀವ್ರ ಪುರುಷಾರ್ಥಿಯ ಲಕ್ಷಣವೆಂದರೆ 1 ಸೆಕೆಂಡ್ನಲ್ಲಿ ವ್ಯರ್ಥ ವಿಚಾರಗಳಿಗೆ ಫುಲ್ ಸ್ಟಾಪ್ ಹಾಕುವ ಸಾಮರ್ಥ್ಯ. ಇದನ್ನು ಅಭ್ಯಾಸ ಮಾಡಬೇಕು. ತಂದೆಯ ಜೊತೆಗಾರರಾಗಲು ತಂದೆ ಸಮಾನ ಗುಣಗಳನ್ನು ಬೆಳೆಸಿಕೊಳ್ಳಬೇಕು, ಅಂದರೆ ಶಾಂತಿ, ಪ್ರೀತಿ, ಶಕ್ತಿ ಮತ್ತು ಸೇವಾ ಭಾವವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಪ್ರತಿಯೊಬ್ಬ ಆತ್ಮಿಕ ಮಗುವಿನ ಅಂತಿಮ ಗುರಿ ತಂದೆ ಸಮಾನರಾಗುವುದು, ಸದಾ ತಂದೆಯ ನೆನಪಿನಲ್ಲಿ ಸ್ವರಾಜ್ಯ ಸ್ಥಿತಿಯಲ್ಲಿ ಮುಂದುವರಿಯುವುದು. ಮನನ ಶಕ್ತಿಯ ಮೂಲಕ ಶಕ್ತಿಶಾಲಿಯಾಗಿ ವಿಘ್ನಗಳ ಶಕ್ತಿಯನ್ನು ಸಮಾಪ್ತಿಗೊಳಿಸುವ ಸರ್ವ ಆಕರ್ಷಣೆಗಳಿಂದ ಮುಕ್ತಭವ. ಶಕ್ತಿಶಾಲಿ ಆತ್ಮರು ಅತೀಂದ್ರಿಯ ಸುಖದ ಪ್ರಾಪ್ತಿಯ ಅನುಭವ ಮಾಡುತ್ತಾರೆ. ಅವರನ್ನು ಅಲ್ಪಕಾಲದ ಯಾವುದೇ ವಸ್ತುವು ತನ್ನ ಕಡೆಗೆ ಆಕರ್ಷಿಸಲು ಸಾಧ್ಯವಾಗುವುದಿಲ್ಲ. ಬ್ರಾಹ್ಮಣ ಸಂಸಾರ ಜಗತ್ತಿನಲ್ಲಿ ಸರ್ವರ ಗೌರವವನ್ನು ಪ್ರಾಪ್ತಿ ಮಾಡಿಕೊಳ್ಳುವವರೇ ಸಿಂಹಾಸನಾಧಿಕಾರಿ ಆಗುತ್ತಾರೆ. ಓಂ ಶಾಂತಿ. 21 ಜನ್ಮಗಳಿಗೆ 21 ಪರಮಾತ್ಮನ ಮಹಾವಾಕ್ಯಗಳನ್ನು ಆಲಿಸಿ ಹಾಗೂ ನಿಮ್ಮದೇ ಆದ ಈ ಚಾನೆಲ್ಗೆ ಲೈಕ್ ಮಾಡುವುದನ್ನು ಮರೆಯದಿರಿ.